ಹಸಿಮಣೆ ಏರಿ ಕೇವಲ 5 ತಿಂಗಳಲ್ಲಿ ಹೆಂಡತಿ ಕೊಲೆ. ತಾಳಿ ಕಟ್ಟಿದ ಗಂಡನೇ ಹೆಲ್ಮೆಟ್ನಿಂದ ಹೊಡೆದು ಹಲ್ಲೆ. ಮದುವೆಯಾಗಿ ಇನ್ನು 5 ತಿಂಗಳು ಕಳೆದಿರಲಿಲ್ಲ. ಹೊಸ ಜೀವನದ ಕನಸು ಕಂಡಿದ್ದ ನವವಿವಾಹಿತೆಯ ಬದುಕು ಪತಿಯ ಕೈಯಿಂದಲೇ ಭೀಕರ ಅಂತ್ಯ ಕಂಡಿದೆ. ಹೆಲ್ಮೆಟ್ನಿಂದ ಹೊಡೆದು ಗಂಡನೇ ಹೆಂಡತಿಯನ್ನ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಹುಬ್ಬಳ್ಳಿ ಹೊರವಲಯದ ತಾರಿಹಾಳ ಗ್ರಾಮದಲ್ಲಿ ನಡೆದಿದೆ. ಅವರಿಬ್ಬರು ಗುರು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆಯಾದವರು. ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೇವೆ ಎಂಬ ನಂಬಿಕೆ ವಿಶ್ವಾಸದ ಮೇಲೆ ಪ್ರಮಾಣ ಮಾಡಿ ಅಗ್ನಿ ಸಾಕ್ಷಿಯಾಗಿ ದಾಂಪತ್ಯ ಬದುಕಿಗೆ ಕಾಲಿರಿಸಿದವರು. ಆದರೆ ಮದುವೆಯಾಗಿ ಕೇವಲ 1 ತಿಂಗಳಲ್ಲಿ ದಂಪತಿ ಮಧ್ಯೆ ವೈಮನಸ್ಸು ಆರಂಭಗೊಂಡಿದ್ದು 6 ತಿಂಗಳು ಆಗುವಷ್ಟರಲ್ಲಿ ಗಂಡ ಹೆಂಡತಿಯನ್ನ ಹೆಲ್ಮೆಟ್ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಇನ್ನು ಮೂಲತಃ ನವಲಗುಂದ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದ ನಾಗರತ್ನ ಹಳೆಮನಿ ಹಾಗೂ ಶಿವರಾಜ್ ಕಳೆದ ಫೆಬ್ರವರಿಯಲ್ಲಿ ಮದುವೆಯಾಗಿದ್ರು. ಈ ದಂಪತಿ ಹುಬ್ಬಳ್ಳಿ ಹೊರವಲಯದ ತಾರಿಹಾಳ ಗ್ರಾಮದಲ್ಲಿ ವಾಸವಾಗಿದ್ರು. ಇಂದು ಬೆಳಿಗ್ಗೆ ಗಂಡ ಹೆಂಡತಿ ನಡುವೆ ಗಲಾಟೆ ಶುರುವಾಗಿದ್ದು ಗಲಾಟೆ ತಾರಕಕ್ಕೇರಿತ್ತು. ಕೋಪದಲ್ಲಿ ಪತಿ ಶಿವರಾಜ್ ಹೆಲ್ಮೆಟ್ನಿಂದ ಹಲ್ಲೆ ನಡೆಸಿದ್ದು ಗಾಯಗೊಂಡ ನಾಗರತ್ನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಮದುವೆಯಾದಾಗಿನಿಂದ ನಮ್ಮ ಹುಡುಗಿಗೆ ಹೊಡೆದು ಬಡಿತಾ ಇದ್ರು, ಇವತ್ತು ಕೊಲೆ ಮಾಡ್ಬಿಟ್ಟಿದ್ದಾರೆ. ನನ್ನ ಮಗಳ ಸಾವಿಗೆ ನ್ಯಾಯ ಬೇಕೆಂದು ಮೃತ ನವವಿವಾಹಿತೆಯ ತಾಯಿ ಹಾಗೂ ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ರು. ಎಲ್ಲರಿಗೂ ಜವಾಬ್ದಾರಿ ಅದಿನ ಅಂದವ. ನನ್ನ ಮಗಳು ಅಲ್ಲಿ ಅಂದ್ರು ಕರ್ಕೊಂಡು ಹೋಗಿನ ಅಂದ್ ಬಂದ್ರಿ. ಎಲ್ಲ ಮೋಸ ಮಾಡಿಟ್ರು ಮಾತಾಡ್ಕೊಂಡ ಬಂದು ಕರ್ಕೊಂಡ್ ಬಂದಾರಿ ನನ್ನ ಮಗನವ್ರು. ಯಪ್ಪ ಎಲ್ಲಾರು ಬೇಕಂತ ಮಾಡ್ಯಾರ್ರಿ ಅವ್ರು. ಅತ್ತಿ ಮಾವ ಎಲ್ಲಾರು ಅವ್ರಿ. ನನ್ನ ಮಗ ಚಿಟ್ಟು ಚೀರಿನ ಕದ ತೆಗ್ದಿಲ್ರಿ ಅವ್ರು. ಹೆಂಗ ನನ್ನ ಮಗನ ಹೆಂಗ್ ಹೊರಗ್ ಬಿಟ್ಟಾರ್ರಿ ಅವ್ರು. ಹೊರಗ್ ಬಿಡಬಾರ್ದಿತ್ತ ಅವ್ರು, ಒಳಗ್ ಹಾಕ್ಬೇಕಿತ್ತ ಅವ್ನ ಹೆಂಗ್ ಪಾರ್ ಮಾಡ್ಯಾರ ಅವ್ರು. ನನ್ನ ಮಗಳಿಗೆ ಬೇಕು, ನನ್ನ ಮಗಳ ಬಾಡ್ಯಾನ ಹೆಂಗ್ ಕೈ ಬಿಟ್ರ. ಬರೀ ಹುಡುಗಿ ಚಕ್ ತೊಂದ್ರಿ ಕೊಟ್ಟನ್ರಿ ನನ್ನ ಮಗಳು ಅಲ್ಲಿ ಅಂತು. ಅವ್ರ ಕಾಕ ನಾ ತಂದಿ ಸರಿ ಅಂದು ಕರ್ಕೊಂಡ್ ಬಂದ್ರಿ. ಅವ್ರ ಕಾಕನ ಮೇಲೆ ತೋರ್ಸು ಬಂದಿನಿ. ಬಾಳ ಮಾಡ್ಯಾರ್ರಿ. ಇಷ್ಟು ದೈವಕಾಯ ಎಲ್ಲಾರು ಮಾತಾಡ್ಕೊಂಡ ಮಾಡ್ಯಾರ್ರಿ ನನ್ನ ಮಕ್ಕಳಿಗೆ. ನನ್ನ ಮಗಳ ಜನ್ಮ ತಗೊಂಡ್ರ ಯಪ್ಪ 4 ತಿಂಗಳಾಗ್ರಿ. ನನ್ನ ಮಗಳದ್ದು ಏನ್ ಮಾಡ್ದು ಮಾಡಿಬಿಟ್ರ ಅವ್ರು. ಅವ್ರ ಓದಾಡೋರು ನಿಕ್ಕಾದ್ರಗಿತ್ತಿ ಏನೈತಿ ಅನ್ರಿ ಸರ. ಅವ ಮದುವೆ ಆಗಿ ಅವತ್ತಿನ ಚಾಲು ಮಾಡೀನ್ರಿ. ನನ್ನ ಮಗಳು ಅಲ್ಲಿ ಅಂತ ಬೇಡ್ಕೊಂಡ್ರಿ. ಇಬ್ಬರಾಗೈತ್ರಿ ಅವ್ರ ಅಣ್ಣಂದು ಅವ್ರ ತಮ್ಮಂದು. ಹುಡುಗಿ ಹೊಡೆದು ಬಡಿದು ನಿಗ್ರ, ತಾಯಿನೂ ನಿಗ್ರ ಹಾಕಿ ಅವರು ನಿಗ್ರ. ರಾತ್ರಿ ಬೆಳ್ಳಬೇಕ ನನ್ನ ಮಗಳು ನಿದ್ದೆ ಮಾಡಿಕೊಂಡು ಬಂದ್ರು. ರಾತ್ರಿ ಒಟ್ಟ ಬೆಳ್ಳಬೇಕ ನನ್ನ ಮಗಳು ನಿದ್ದೆ ಮಾಡಿಕೊಂಡು ಬಂದ್ರು ನೋಡು. ಒಟ್ಟ ಮನೆಯಂತ ಮಂದಿ ನಿಂತು ಮಾಡ್ಯಾರ. ಒಪ್ಪೆ ಮದುವೆ ಮಾಡೈತ್ರಿ. ಒಪ್ಪೆ ಮದುವೆ ಮಾಡಿದ್ರನ ಈ ನಮ್ಮನೆ ನಿಂತು ಏಕ ಹೊರಗಾರಿ ಸಂಬಂಧ ಇಲ್ಲ. ಇಲ್ಲಿ ತಾರೇಳ್ನವ್ರು. ಇಬ್ರಾಹಿಂಪುರದಾರ್ರಿ. ಜಗಳ ಇತ್ರಿ. ಹಂಗ ಒಟ್ಟು ಗಂಡ ಹೆಂಡ್ರ ನ್ಯಾಯ. ಅವ ಸರಿ ಇಲ್ಲ ನಾ ಹೋಗಾಕ ಅಲ್ಲಿ ಅಂತ ನಮ್ಮ ಮಗಳು ಅಂದ್ರು ಬಿಡ್ಲಿಲ್ಲ. ಅವ ಕಳಿಸ್ ನಿನ್ನೆ ಮನೆ ಬಂದು ಕಳಿಸಿ ಹೋಗ್ಯಾನ್ರಿ. 4 ತಿಂಗಳು ಆಯ್ತ್ರಿ. ಇಲ್ರಿ ಮಹಿಳಾ ಸಂಘಕ್ಕೆ ಹೋಗಿ ಕಂಪ್ಲೇಂಟ್ ಮಾಡ್ಯಾಳ್ರಿ ಹುಡುಗಿ. ಮಾಡಿದ್ರು ಬಿಟ್ಟಿಲ್ಲ ಅವ್ರು ಕರ್ಕೊಂಡ್ ಬಂದ್ರು. ಮಹಿಳಾ ಸಂಘಕ್ಕೆ ಹೋಗಿ ಕಂಪ್ಲೇಂಟ್ ಮಾಡ್ಯಾಳ್ರಿ ನಮ್ಮ ಮಗಳು. ಗಂಡ ಹೆಂಡತಿ ಜಗಳ ಇತ್ರಿ. ಹಂಗ ಒಣ ನಿಗ್ರಿ. ಇಬ್ಬರದ ಗಂಡ ಹೆಂಡತಿ ಸರಿನೇ ಇಲ್ಲ ಒಳಗ ಒಟ್ಟ ಸರಿ ಇಲ್ಲ. 15 ಇದ್ದು ಹೋಗ್ಯಾಡ್ರಿ. ಮೊದಲು 15 ಒಮ್ಮೆ 4 ದಿನ. ಈಗ ಸೋಮವಾರಕ್ಕೆ ಬಂದು ಕಳಿಸಿ ಹೋಗ್ಯಾನ ನೋಡ್ರಿ. ಸೋಮವಾರ ಬಂದ್ ಹಿರಿಯ ಬಂದು ಕರ್ಕೊಂಡು ಹೋಗ್ಯಾನ. ಅವ್ರಪ್ಪ ಅವ್ರ ಕಾಕ ಅವ್ರ ಅತ್ತಿ ಮಾವ ಮೈದ್ನ ಸಣ್ಣ ಮೈದ್ನ ದೊಡ್ಡ ಬಾವ
ಎಲ್ಲರೂ ಇರ್ತಾರ. ಹಾ ಅಷ್ಟ್ರು ಅದಾರ. ಅಲ್ಲ ಮತ್ತೆ ಈಗ ಆದಾಗ ಯಾರು ಇರ್ಲಿಲ್ಲ? ಎಲ್ಲಾರು ಅದಾರ. ಮುಂಜಾನೆ ಕದ ತೆಗ್ದಿಲ್ಲ, ನ್ಯಾಯ ಬಂದೈತಿ ಮಾದಕ್ಕ ನೀ ದೌಡ್ ಬಾ ಅಂದಿಂದ ನಾವು ಅಷ್ಟ್ರು ಓಡ್ ಬಂದ್ವಿ. ಅಲ್ರಿ ಏನ್ರ ಇದಕ್ಕೆ ಮುಂಚೆ ನಿಮ್ಗೆ ಹೇಳಿದ್ಲೇನೋ ಹಿಂಗ್ ನಂಗೆ ಹೊಡಿತಾರ ಹಾ ಹೇಳ್ಯಾಳ್ರಿ ಹೊಡಿತಾನ ಅವ ಸರಿ ಇಲ್ಲೇವ ನಾ ಹೋಗಾಕ ಅಲ್ಲೇ ಅಂದ್ರಿ ಸಮಾರ. ಯಾವ ಎಲ್ಲಿರ್ಬೇಕು ಅಲ್ಲೇ ಇರೋದು ಚಂದ ಅಂತ ಕಳಿಸಿ ಹೋಗೇನ್ರಿ ನಾ ಬಂದು. ನಾ ಬರೋದಿಲ್ಲ ನಾ ಹೋಗೋದಿಲ್ಲ ಬೇನ ಸರಿ ಇಲ್ಲ. ಯಾರ ಮೇಲೆ ಅನುಮಾನ ಐತಿ? ಆಕೆ ಗಂಡ ರೀ, ಅತ್ತಿ ಗಂಡ. ಎದ್ರ ಸಂಬಂಧ ಅಂತ ಹೇಳಿ ಏನಾದ್ರು ಗೊತ್ತ? ಬರೇ ಒಣ ನಿಗ್ರಿ, ಬರೇ ಆದಾತ ಈದಾತ ಅದನ್ನ ಮಾಡಬೇಡ. ದುಡ್ಡು ಗಿಡ್ಡು ಏನಾರ ಕೇಳ್ತಿದ್ರ? ಏನಿಲ್ಲ ರೀ, ದೊಡ್ಡ ಇಲ್ಲ. ಹಾ ಅಂದ್ರೆ ಆಗ ಬರ್ಲಿಲ್ಲ. ಅಂದ್ರೆ ಹೆಂಡತಿ ಬೇಡಾಗಿದ್ಲ ಹೆಂಗಂತ? ಅವ ಒಟ್ಟ ಹೆಂಡತಿನ ಸರಿ ಇಟ್ಕೊಂಡಿಲ್ರಿ ಅವ. ಹೆಂಡತಿ ಕೂಡ ಬರೇ ಒಟ್ಟ ಚಲೋನ ಇಲ್ರಿ ಅವ. ಆ ಹುಡುಗಿ ಮ್ಯಾಗ ಬರೇ ಇದನ್ನ ಮಾಡೋದು. ಎಷ್ಟು ವಯಸ್ಸು ಹುಡುಗಿಗೆ? ಹುಡುಗಿಗೆ ಅವ್ರ ಅವ್ಗ ಗೊತ್ತ್ರಿ, ನನಗೂ ಅದು ಗೊತ್ತ. ಏನಾಗ್ಬೇಕು ನೀವು? ದೊಡ್ಡವ್ರಿ. ಸಪ್ರೇಟ್ ಏನ್ರ ಒಂದು ಹೊರಗಡೆ ಏನ್ರ ಹುಡುಗಿದ ಏನು ಇಲ್ರಿ. ಹುಡುಗಂದು ಒಟ್ಟ ಐತೆ ಅಂದಿದ್ರಿ ಆ ಹುಡುಗಿನ. ನಮ್ಮ ಹುಡುಗಿ ಅಂದಿದ್ಲು, ನಾವ್ ಅದನ್ನ ತಲೆಗೆ ಹಾಕೊಂಡಿದ್ದಿಲ್ರಿ. ಇನ್ನು ಭೀಕರ ಕೊಲೆಯಿಂದಾಗಿ ತಾರಿಹಾಳ ಗ್ರಾಮದಲ್ಲಿ ಆತಂಕ ಮತ್ತು ಶೋಕದ ವಾತಾವರಣ ಉಂಟಾಗಿದೆ. ಘಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆರೋಪಿ ಪತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದ್ದು, ಕೊಲೆಗೆ ನಿಖರ ಕಾರಣ ಏನು ಎಂಬುದು ಪೊಲೀಸರ ತನಿಖೆ ಬಳಿಕವೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಹುಬ್ಬಳ್ಳಿ.